ಎಲ್ಲ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ. ಇಂದು ಈ ಪತ್ರಿಕಾ ಪ್ರಕಟಣೆ ನಡೆಸಲು ಕಾರಣವೇನೆಂದರೆ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧಿಕಾರಿಗಳ ನಿಯೋಜನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು ಮತ್ತು ಅಕ್ರಮ, ಇದರ ಬಗ್ಗೆ ರಾಜ್ಯದ ಜನತೆಯ ಮುಂದೆ ತೆರೆದಿಡಲು ಇವತ್ತು ಈ ಪತ್ರಿಕೆ ಪ್ರಕಟಣೆಯನ್ನು ನಡೆಸುತ್ತಿದ್ದೇವೆ. ಕರ್ನಾಟಕ ರಾಜ್ಯದ ಘನತೆಯ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತನ್ನದೇ ಆದ ಒಂದು ವರ್ಚಸ್ಸು ಹೊಂದಿಕೊಂಡಿದ್ದು, ಅನುತ್ತಮವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಿದ ಇಲಾಖೆಯಂತೆ ಬಡ, ದೀನ, ದಲಿತ ಮತ್ತು ಅಲ್ಪಸಂಖ್ಯಾತರ ಪಾಲಿನ ಧೀಮಂತ ನಾಯಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರ ಸಮುದಾಯದ ಏಳಿಗೆಗೆ ಈ ವರ್ಷ ಸುಮಾರು 5,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಈ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಇಲಾಖೆಯಲ್ಲಿ ಯಾವುದೇ ಹುಮ್ಮಸ್ಸು ಕಾಣುತ್ತಿಲ್ಲ. ಅನುದಾನ ದುರ್ಬಳಕೆ ಮಾಡಲೆಂದೇ ಅನ್ನಗಾರರಿಗೆ ಅಧಿಕಾರದ ಚುಕ್ಕಾಣಿಯನ್ನು ನೀಡಿರುವುದು ಸಾರಾಸಾಗಟವಾಗಿ ಎದ್ದು ಕಾಣುತ್ತಿದೆ. ಕಳೆದ 2 ವರ್ಷಗಳಿಂದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಆಗುತ್ತಿರುವ ಅಕ್ರಮವನ್ನು ಕಂಡರೆ ತೀರಾ ವಿಷಾದವಾಗುತ್ತಿದ್ದು, ನನ್ನ ಗಮನಕ್ಕೆ ಬಂದಿರುವ ಈ ಕೆಳಕಂಡ ವಿಷಯಗಳ ಕುರಿತು ತಮ್ಮ ಗಮನಕ್ಕೆ ಸಲ್ಲಿಸುತ್ತಾ ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅತಿ ಜರೂರಾಗಿ ಕ್ರಮ ವಹಿಸುವಂತೆ ಈ ಮೂಲಕ ಕೋರುತ್ತೇವೆ. ಮಿತ್ರ ಮಾಧ್ಯಮದವರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ, ನಾವು ಸಂಗಮಾನಂದ ಸ್ವಾಮೀಜಿ ಸರ್ವಧರ್ಮ ಸಂಗಮ ಪೀಠ ಬೆಂಗಳೂರು, ಈ ದಿನ ನಾವಿಲ್ಲಿ ಪ್ರಶ್ನಿಸಿರ್ತಕ್ಕಂಥ ವಿಷಯ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧಿಕಾರಿಗಳ ನಿಯೋಜನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು, ಅಕ್ರಮಗಳನ್ನು ಬಯಲಿಗೆಳೆಯುವಂತಹ ಒಂದು ವ್ಯವಸ್ಥೆಗೆ ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ. ಮಾಧ್ಯಮ ಮಿತ್ರರ ಒಂದು ಸಹಾಯ ಮತ್ತು ಸಹಕಾರದಿಂದ ಇಂತಹ ವೈಮಾನಿಕವಾಗಿರ್ತಕ್ಕಂಥ, ಅವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಒಂದು ವ್ಯವಸ್ಥೆ ಏನಪ್ಪ ಅಂದರೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ನಿಯಮಗಳನ್ನು ನಾವು ಇಟ್ಕೊಂಡಿದ್ದೇವೆ. ಈ ಎಜುಕೇಷನ್ ಮಾಡಿದವ್ರಿಗೆ ಇದನ್ನೇ ಕೊಡಬೇಕು ಅಂತ. ಈಗ ಎಲೆಕ್ಟ್ರಿಕಲ್ ಹುದ್ದೆಗಳನ್ನು ಪಡೆದಿರ್ತಕ್ಕಂಥವ್ರು ಮತ್ತು ಈ ಇಂಜಿನಿಯರಿಂಗು ಕೆಲವೊಂದು ಹುದ್ದೆಗಳನ್ನು ಪಡೆದಿರ್ತಕ್ಕಂಥವ್ರು ಆಯಾ ಹುದ್ದೆಗೆ ತಕ್ಕ ರೀತಿಯಲ್ಲಿ ಅವರಿಗೆ ಒಂದು ಹುದ್ದೆಗಳನ್ನು ಕೊಡಬೇಕು. ಇಲ್ಲೇನಾಗಿದೆ ಅಂದರೆ, ಒಬ್ಬ ಟೈಲರ್ನ ಕರೆದುಕೊಂಡು ಬಂದು ಆಪರೇಷನ್ಗೆ ನಿಲ್ಲಿಸಿದಂಗೆ ಆಗಿದೆ. ಏಕೆಂದರೆ ಇವರು ಎಲೆಕ್ಟ್ರಿಕಲ್ KPTCಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನ ಇಂಜಿನಿಯರಿಂಗ್ ಅಧಿಕಾರದ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ಅಗಂತುಕವಾಗಿರ್ತಕ್ಕಂಥ ಒಂದು ವಿಷಯ. ಅಂಥ ವಿಷಯವನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಗಮನದಲ್ಲಿ ತಂದು ಅವರಿಗೆ ಎಚ್ಚರಗೊಳಿಸಿ ಅಲ್ಲಿ ಆ ಹುದ್ದೆಯನ್ನು ತೆರವುಗೊಳಿಸಿ ಅದಕ್ಕೂ ಒಳ್ಳೆಯ ಮತ್ತು ಆ ಖಾತೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ನಿಯೋಜಿಸಬೇಕು ಅಂತಂದೇಳಿ ನಮ್ಮ ಒಂದು ಅಹವಾಲಿದೆ. ಅದೇ ರೀತಿಯಲ್ಲಿ ಶ್ರೀ ಎಂಬತಕ್ಕಂಥವರು ಸಹಿತ ಇದರಲ್ಲಿ ಅವರು ಹುದ್ದೆಯೇ ಬೇರೆ, ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಹುದ್ದೆಯೇ ಬೇರೆ. ಆ ವ್ಯವಸ್ಥೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳು ಇದನ್ನ ಎಚ್ಚೆತ್ತುಕೊಂಡು ಅಲ್ಲಿ ಆ ಒಂದು ಹುದ್ದೆಯನ್ನ ಸರಿಪಡಿಸಬೇಕು ಅಂತಂದೇಳಿ ನಮ್ಮ ಒಂದು ಅಹವಾಲಿದೆ. ಈ ಅಹವಾಲನ್ನ ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ವ್ಯವಸ್ಥೆಯಲ್ಲಿ ಮತ್ತು ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದೇಳಿ ನಮ್ಮ ಅಹವಾಲು ಮತ್ತು ಸಂಗಮಾನಂದಿಕ ಸ್ವಾಮಿಗಳ ಒಂದು ಕೋರಿಕೆ. ಹಾಗೆಯೇ ಮಾಧ್ಯಮ ಮಿತ್ರರು ಸಹಿತ ಇದನ್ನು ಹೆಚ್ಚು ಪ್ರಚಾರಕ್ಕೆ ತಂದು ಆ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ತಮ್ಮ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ.
ಪಾರದರ್ಶಕವಾಗಿ ಎಲ್ಲರಿಗೂ ಅನ್ವಯಿಸಬೇಕು. ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಅದರಲ್ಲಿ ತಸ್ಮ ತರುಣ್ ಇವರು ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಪಿಟಿಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು ಇವರನ್ನ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಮೇನ್. ಆ ಹುದ್ದೆಯನ್ನ ಬೇರೆಯವರು ಆಗ್ಬೇಕಂತ ಆಲ್ರೆಡಿ ನಿಮಗೆ ಪ್ರೆಸ್ ಮೀಟ್ ಅಲ್ಲೂ ಕೊಟ್ಟಿದ್ದೀವಿ, ಅದರಲ್ಲೆಲ್ಲ ಸವಿಸ್ತರವಾಗಿ ಬರ್ದಿದ್ದೀವಿ. ಆದ್ರೆ ಇದರಲ್ಲಿ ಏನು ಅಂತಂದ್ರೆ 1,000 ಕೋಟಿ ಅನುದಾನ ಕಾಮಗಾರಿಯು ಒಬ್ಬ ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದು ಸಿವಿಲ್ ಇಂಜಿನಿಯರ್ ಕಾಮಗಾರಿಯ ಉಸ್ತುವಾರಿಗಳನ್ನು ವಹಿಸೋದು ಎಷ್ಟು ಸತ್ಯ. ಮತ್ತೊಂದು ಇದರಲ್ಲಿ ಕೆಲವೊಂದಿಷ್ಟು ಹಗರಣಗಳು ಇದರಲ್ಲಿ ಇದ್ದಾವೆ. ಯಾಕಂತಂದ್ರೆ ಕೇಳ್ತಾ ಇದೀವಿ ಈಗ. ಕೆಲವೊಂದು ಜನರ